ರೈತರ ಪರವಾಗಿ ಬಿಜೆಪಿ ರೈತ ಮೋರ್ಚಾ ಪ್ರತಿಭಟನೆ. ಎತ್ತಿನ ಬಂಡಿಯಲ್ಲಿ ಸರ್ಕಾರ ವಿರುದ್ಧ ಘೋಷಣೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ರೈತರ ಪರವಾಗಿ ಮರುಮುಖಗೊಂಡಿದೆ ಬಿಜೆಪಿ ರೈತ ಮೋರ್ಚಾ. ಬಾದಾಮಿ ಮತ್ತು ಗುಳೇದಗುಡ್ಡ ಕ್ಷೇತ್ರಗಳಿಂದ ಬಂದ ರೈತರು, ಪಕ್ಷದ ಕಾರ್ಯಕರ್ತರು, ಮುಖಂಡರು ಇಂದು ವಿಶಿಷ್ಟ ರೀತಿಯಲ್ಲಿ ಎತ್ತಿನ ಬಂಡಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಜೋರಾಗಿ ಪ್ರತಿಭಟನೆ ನಡೆಸಿದರು. ರೈತರ ಬೇಡಿಕೆಗಳನ್ನು ತ್ವರಿತವಾಗಿ ಈಡೇರಿಸಬೇಕೆಂದು ಆಗ್ರಹಿಸಿ ಈ ಪ್ರತಿಭಟನೆ ಬಾದಾಮಿಯಲ್ಲಿ ಜೋರಾಗಿ ನಡೆಯಿತು. ಅನಂತರ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಲು ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ನೀಡಲಾಯಿತು. ಇಂದಿನ ಪ್ರತಿಭಟನೆಯಲ್ಲಿ ಪ್ರಮುಖ ಮುಖಂಡರು ಭಾಗವಹಿಸಿ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದರು. ಉಪಸ್ಥಿತ ನಾಯಕರಲ್ಲಿ ಎಸ್.ಟಿ. ಪಾಟೀಲ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು, ಎಂ.ಕೆ. ಪಟ್ಟಣಶೆಟ್ಟಿ ಬಾದಾಮಿ ಕ್ಷೇತ್ರದ ಮಾಜಿ ಶಾಸಕ, ರಾಜಶೇಖರ್ ಶೀಲವಂತ್ ಗುಳೇದಗುಡ್ಡ ಮಾಜಿ ಶಾಸಕ, ಬಿ.ಪಿ. ಹಳ್ಳೂರ್, ಶಿವನಗೌಡ ಸುಂಕರ್, ನಾಗರಾಜ್ ಕಾಚಟ್ಟಿ ಬಿಜೆಪಿ ಬಾದಾಮಿ ತಾಲೂಕು ಅಧ್ಯಕ್ಷರು, ಮುತ್ತು ಉಳ್ಳಾಗಡ್ಡಿ, ಹೊನ್ನಯ್ಯ ಹಿರೇಮಠ್, ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ರೈತ ಸಂಘದ ರಾಜ್ಯಾಧ್ಯಕ್ಷರು ಪಿ.ಎಸ್. ಕವಡಿಮಟ್ಟಿ, ಪದಾಧಿಕಾರಿಗಳು, ಸದಸ್ಯರು ಹಾಗೂ ರೈತಪರ ಸಂಘಟನೆಯ ಅಧಿಕಾರಿಗಳು, ಹೋರಾಟಗಾರರು, ಸದಸ್ಯರು ಎಲ್ಲರೂ ರೈತರ ಪರವಾಗಿ ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆ ನೀಡಿದರು. ರೈತರಿಗೆ ಸರಿಯಾದ ಪರಿಹಾರ, ಬೆಲೆ ಸೌಲಭ್ಯ ಹಾಗೂ ಬೆಳೆ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಕಾರ್ಯಕರ್ತರು ಆಗ್ರಹಿಸಿದರು. ಬೀದಿಗಳಲ್ಲಿ ಘೋಷಣೆಗಳು ಗುಂಜಿದವು. ರೈತ ವಿರೋಧಿ ಸರ್ಕಾರ ಬೇಡ, ರೈತನ ಹಕ್ಕು ನಮ್ಮ ಹೋರಾಟ. ಮುಖಂಡರು ರಾಜ್ಯ ಸರ್ಕಾರ ರೈತರ ಸಮಸ್ಯೆ ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಎತ್ತಿನ ಬಂಡಿ ಮೂಲಕ ನಡೆದ ಈ ವಿಶಿಷ್ಟ ಪ್ರತಿಭಟನೆ ಜನರ ಗಮನ ಸೆಳೆದಿತ್ತು. ರೈತರ ಧ್ವನಿಯನ್ನ ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತದೆ ಎಂಬುದು ಮುಂದೆ ತಿಳಿಯಬೇಕು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಮೆಕ್ಕೆಜೋಳದ ಬೆಂಬಲ ಬೆಲೆ ನೀಡಿದ ರಾಜ್ಯ ಸರ್ಕಾರಕ್ಕೆ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ನೀಡಿದ ರಾಜ್ಯ ಸರ್ಕಾರಕ್ಕೆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಶಾಂತಗೌಡ ಪಾಟೀಲ್ ಅವರಿಗೆ ಈ ರೈತ ಮೋರ್ಚಾದ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು, ಜನಪ್ರಿಯ ನಾಯಕರು, ಎಂ.ಕೆ. ಪ್ರೊಫೆಸರ್ ಸಾಹೇಬರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಮಾಜಿ ಶಾಸಕರು, ಗುಳೇದಗುಡ್ಡದ ಅತ್ಯಂತ ಜನಪ್ರಿಯ ನಾಯಕರು ಶ್ರೀಮಂತ್ ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕೃಷ್ಣಾಗೌಡ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಕೃಷ್ಣಾಗೌಡ ಅಧ್ಯಕ್ಷರಾಗಿರ್ತಕ್ಕಂಥ ಹಳ್ಳೂರು ಸಾಹೇಬರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ.
ಅದೇ ರೀತಿಯಿಂದ ಹುಲ್ಲಿಕೊಪ್ಪ ಗೌರಿಮಠವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಕಾಚೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮಹಿಳಾ ಮೋರ್ಚಾ ವತಿಯಿಂದ ಬಂದಂತ ಎಲ್ಲ ಸಹೋದರರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಅವರಿವರು ಎಂದರೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಾಯಕರಿಗೂ ಹಾಗೂ ರೈತರಿಗೂ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ರೈತ ಹೋರಾಟಕ್ಕೆ ಬದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಈ ರೈತ ಹೋರಾಟ ಸನ್ಮಾನ್ಯ ನಮ್ಮ ಹೆಚ್ಚಿನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರರವರ ಸೂಚನೆ ಮೇರೆಗೆ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ನಡಾಳಿ ಅವರ ಒಂದು ಸೂಚನೆ ಮೇರೆಗೆ ರಾಜ್ಯಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ರೀತಿಯ ವಿರುದ್ಧ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಹಿಂದಿನ ಶಾಸಕರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಕೆ ಪಟ್ನಶೆಟ್ಟಿ ಅವರು, ಹಿಂದಿನ ಶಾಸಕರು, ಈ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜಶೇಖರ್ ಶ್ರೀನಿವಾಸ್ ಅವರು ಈ ಹೋರಾಟವನ್ನ 2 ದಿನಗಳಿಂದ ನಿರಂತರವಾಗಿ ರೂಪಿಸಿ ಇವತ್ತು ಈ ಹೋರಾಟವನ್ನ ಕೈಗೊಂಡಿರ್ತಕ್ಕಂಥ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಕಾಚೆಟ್ಟಿ ಅವರು, ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತು ಲಿಂಗರೆಡ್ಡಿ ಅವರೇ, ವಿಶೇಷವಾಗಿ ಈ ಹೋರಾಟಕ್ಕೆ ಮೆರಗನ್ನು ತಂದಿರ್ತಕ್ಕಂಥ ನಮ್ಮ ಕೃಷ್ಣಾ ಕಾಡದ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೋಪಿ ಹಳ್ಳೂರ್ ಸಾಹೇಬ್ರವರು, ರೈತ ಮೋರ್ಚಾ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಹಾಗಮನಿ ಅವರು, ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ NS ಬೊಮ್ಮನಗೌಡ್ರವರೇ, ಅಧ್ಯಕ್ಷ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಣ್ಣವರವರೇ, ಆನಂದ ಪಾಟೀಲ್ ಕಳೆದ 11 ವರ್ಷ ಅವರೇ, ಬಸವರಾಜ್ ಕೊಂಡಾಗಿ, ಇಲ್ಲಿರುವಂತ ಶಾಸಕರಾಗಿ ಮತ್ತು ನಮ್ಮ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು, ಪಕ್ಷದ ಪದಾಧಿಕಾರಿಗಳು ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ರಾಜ್ಯ ಹಸಿರು ಕ್ರಾಂತಿ ಸೇನೆಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪಂಡಿತ್ ಕೌಟುಂಬಿಕ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಈ ಹೋರಾಟಕ್ಕೆ ಹೊರಗನ್ನ ತಂದುಕೊಟ್ಟಿರ್ತಕ್ಕಂಥ ಆಡುಗಲ್ಲ ಅಥವಾ ಕತ್ತಲಗೇರಿ ಬದಾಮಿಯ ಒತ್ತಿನ ಬಂಡಿಯ ಮುಖಾಂತರ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ ಸಹಿತ ಅನಂತ ಧನ್ಯವಾದಗಳನ್ನ ಸಲ್ಲಿಸಿ ಭಾರತ್ ಮಾತಾ ಕಿ ರೈತ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರ್ತಕ್ಕಂಥ ರೈತ ಹೋರಾಟದ ನೇತೃತ್ವ ವಹಿಸಿಕೊಂಡು ನಗರದ ಎಲ್ಲ ಕಡೆ ತಮ್ಮೆಲ್ಲರ ಜೊತೆ ಸಂಚಾರ ಮಾಡಿ ಬಂದಿರತಕ್ಕಂತ ಹಿರಿಯರಾಗಿರ್ತಕ್ಕಂಥ ಎಂ ಕೆ ಪಟ್ನಶೆಟ್ಟಿ ಅವರೇ, ಇದೀಗ ತಾನು ತಮ್ಮೆಲ್ಲರ ಉದ್ದೇಶ ಮಾತನಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಎಸ್ ಪಿ ಪಾಟೀಲ್ ಅವರೇ, ಕೃಷ್ಣಾ ಕಾಡದ ಮುಂದಿನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಹಳ್ಳೂರ್ ವಕೀಲ್ ಅವರೇ, ಅದೇ ಆ ದಿಶೆಯಲ್ಲಿ ನಮಗೆ ರೈತರಿಗೆ ನ್ಯಾಯ ಸಿಗಬೇಕು, ಯಾವುದೇ ರೀತಿಯಿಂದ ಅನ್ಯಾಯ ಆಗಬಾರ್ದು, ಕೇವಲ ನೀರಾವರಿ ಉದ್ಯೋಗಕ್ಕೆ ಮಾತ್ರ ನ್ಯಾಯ ಸಿಗಬಾರ್ದು, ಒಣಮೇಸಲು ಸರ್ಕಾರ ನ್ಯಾಯ ಕೊಡ್ಸಕ್ಕಂತ ಒಂದು ವ್ಯವಸ್ಥೆ ಮಾಡಬೇಕಂತಕೊಂಡು ಈ ಸಂದರ್ಭದಲ್ಲಿ ಕೇಳ್ತಾ, ಈ ರೈತರ ಪರ ಹೋರಾಟಕ್ಕೆ ನಮಗೆ ಯಾವತ್ತೂ ಬೆಂಬಲ ಇದ್ದೇ ಇರ್ತಂತಕೊಂಡು ಹೇಳ್ತಾ ನಾನು ಮಾತುಗಳನ್ನು ಹೋಗ್ತೇನೆ. ರೈತರ ಹೋರಾಟಕ್ಕೆ ಬಹುಶಃ ಈ ಪಶ್ಚಿಮ ಘಟ್ಟದೊಳಗೂ ಸಹಿತ
ರೈತರಿಗೆ ಆಗಿರ್ತಕ್ಕಂಥ ಸಂಕಷ್ಟಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತವ್ರಿಗೆ ನ್ಯಾಯ ಕೊಡಿಸ್ಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಕೆ. ಪಾಟೀಲ್ ಶೆಟ್ಟಿ ಅವರು, ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಂತಗೌಡ ಪಾಟೀಲ್ ರವರು, ಗುಳಗುಡ್ಡದ ಹಿಂದಿನ ಗೊಂಜಾಳ ಬೆಳೆದಂತೆ ಏನು ಬೆಳೆದಿದ್ದಾರೆ ಆ ಬೆಳೆಗೆ ಬೆಂಬಲ ಬೆಲೆ ಕೊಡ್ರಪ್ಪ ಅಂತ ಹೇಳಿ ರೈತರು ಕೇಳ್ತಾ ಇದ್ದಾರೆ. ರೈತರು ಬಿಸಿಲಲ್ಲಿ ಮಳೆಯಲ್ಲಿ ನಿಂತು ದುಡಿಬೇಕು. ಬಾಳೆ ಅವ್ರು ಬೆಳೆದಂತೆ ಬೆಳೆಗೆ ಬಿಸಿಲಾಗಿ ನಿಂತು ಕೇಳ್ಬೇಕಂದ್ರ ಬಾಳೆ ನಾಚಿಕೆ ಬರ್ಬೇಕು ನಿಮ್ಗೆಲ್ಲ. ಹಂಗಾಗಿ ಹೇಳ್ತೀನಿ, ಯಾವ ರೈತರಿಗೆ ಆಯ್ತು ಯಾವ ಮಹಿಳೆ ಯಾವುದೇ ಸರ್ಕಾರಿ ಋಣ ಆಡಳಿತ ಪಕ್ಷ ಇದೆ ಅವ್ರಿಗೆಂದು ಜಯ ಆಗುದಿಲ್ಲ. ಈಗಾಗಲೇ 75 ವರ್ಷದಿಂದ ನಿರಂತರ ಇದ್ದಿದ್ದಾವೆ. ಯಾವತ್ತೂ ರೈತರನ್ನ ಮರಗಿಸಬಾರ್ದು. ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ರೈತರನ್ನ ಸಹಕರಿಸಬೇಕಂತ ಹೇಳಿ ಇಲ್ಲಿ ಬದಾಮಿ ತಾಲೂಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಮುಖಂಡರು ಏನು ಹೋರಾಟ ನಡೆಸಿದ್ದಾರೆ, ಆ ಹೋರಾಟಕ್ಕೆ ಜಯಿಸಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಬಂದಂತ ಎಲ್ಲಾ ರೈತ ಬಾಂಧವರಿಗೆ ಸಹಿತ ನಾನು ನಮಸ್ಕಾರ ತಿಳಿಸುತ್ತಾ, ಬದಾಮಿಯಲ್ಲಿ ಇವತ್ತು ನಡೆದಂತ ಈ ಕಾರ್ಯಕ್ರಮಕ್ಕೆ ಎಪಿಎಂಸಿಯಲ್ಲಿ ಬದಾಮಿಯಲ್ಲಿ ಎಪಿಎಂಸಿ ಇದೆ. ಆದ್ರೂ ಸಹಿತ ಕೆಲವರಲ್ಲಿ PKPS 5 ಕ್ವಿಂಟಲ್ ತೊಗೊಳ್ಳಿಕ್ಕೆ ಮೆಕ್ಕೆಜೋಳವನ್ನು ತೊಗೊಳ್ಳಿಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಬದಾಮಿಯಲ್ಲಿ ಇರ್ತಕ್ಕಂಥ APMC ಬಂದ್ ಆಗಿದ್ರು ಅಲ್ಲಿ ಅಧಿಕಾರಿಗಳು ಗೊತ್ತಾಗ್ತಾ ಇಲ್ಲ. ಅದೇ ರೀತಿ KMF ದಲ್ಲಿ ಅಲ್ಲಿಗೆ 20 ಕ್ವಿಂಟಲ್ ತಗೊಂತ ಹೇಳಿದ್ದಾರೆ. KMF ಇರೋದು ಬಾಗಲಕೋಟೆಯಲ್ಲಿ. ಆದ್ರೆ ಬಾಗಲಕೋಟೆಯಲ್ಲಿ ನಾವು ಸ್ಯಾಂಪಲ್ ಕೊಟ್ರೆ ಅದನ್ನ ಈ ತರ ಹೋಗಿ ಅವರು ಧಾರವಾಡಕ್ಕೆ ಹುಬ್ಬಳ್ಳಿಯಲ್ಲಿ ಹೋಗಿ ಮುಟ್ಟಿಸ್ಬೇಕಂತ ಹೇಳ್ತಾರೆ. ಒಬ್ಬ ರೈತ ಏನೂ ಇಲ್ಲ ಅಂದ್ರೂ ಸಹಿತ 50 ರಿಂದ 100 ಚೀಲ ಬೆಳಿತಾನೆ. ಆ ರೈತರಿಗೆ ಇಲ್ಲಿ ಅವ್ರು ಹೇಳ್ತಾ ಇರೋದು 20 ಕ್ವಿಂಟಲ್. ಅದೇ ರೀತಿ ಐತಲ್ಲ ಈ ಮೆಕ್ಕೆಜೋಳವನ್ನ ಇಲ್ಲೇ ಬದಾಮಿಯಲ್ಲಿ ಪ್ರತಿ ಹುಬ್ಬಳ್ಳಿಯಲ್ಲಿ ಅದನ್ನ ಖರೀದಿ ಕೇಂದ್ರವನ್ನು ಚಾಲು ಮಾಡಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಎಲ್ಲರೂ ಕೂಡಿ ಈ ಮನವಿ ಸಲ್ಲಿಸಿರಿ. ನಾ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಇಲ್ಲಿವರೆಗೆ ನೀವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಕೆ ತಮ್ಮೆಲ್ಲರಿಗೂ ಧನ್ಯವಾದ.